ನಮಸ್ಕಾರ. ಯಾರಪ್ಪ ಇವಳು ಅಂತ ನೋಡ್ತಾ ಇದ್ದೀರಾ? ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್. ನನ್ನ ಈ ಕಿರು ಪರಿಚಯ. ನನ್ನ ಹೆಸರು ಮೋನಿಶಾ ಅಂತ. ನನ್ನ ಗಂಡನ ಹೆಸರು ಪ್ರಮೋದ್. ಅವರು ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ನನಗೆ ಇಬ್ಬರು ಮಕ್ಕಳು. ಒಂದು ಪೂರ್ವಜ್ ಅಂತ, ಚಿಕ್ಕವನ ಹೆಸರು ಪರೀಕ್ಷಿತ್ ಅಂತ. ಪರೀಕ್ಷಿತ್ನ ಶ್ರೀನಿ ಅಂತಲೂ ಕರಿತೀವಿ. ಇವತ್ತು ಪೂರ್ವಜ್ ಏನು ಮಾಡ್ದ, ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಹಿಡ್ದ. ಸರಿ, ಯಾವತ್ತೂ ಇಲ್ದದ್ದು ಇವತ್ತೇನು ಈ ಥರ ಹಠ ಮಾಡ್ತಿದ್ದಾರೆ ಅಂತ ಹೇಳಿ, ಸರಿ ಇವತ್ತೇ ಲಾಸ್ಟ್ ಅಂತ ಅವನಿಗೆ ಬುದ್ಧಿ ಹೇಳಿ ರಜೆ ಹಾಕ್ಸಿದ್ವಿ. ಪೂರ್ವಜು ಹೋಗಿದ್ಮೇಲೆ ನಾನು ಇವತ್ತು ಕೆಲಸ ಮಾಡಲ್ಲ ಅಂತ ಅವರು ಆಫೀಸಿಗೆ ರಜೆ ಹಾಕಿದ್ರು. ಸರಿ, ಇಬ್ಬರು ರಜೆ ಹಾಕಿದ್ಮೇಲೆ ಮನೇಲಿ ಏನು ಮಾಡೋದು ಅಂತ ಗಾಡಿ ಎತ್ಕೊಂಡು ಹೊರಟೇ ಬಿಟ್ವಿ. ದಾರಿ ಉದ್ದಕ್ಕೂ ಪೂರ್ವಜ ಮಾತುಗಳು, ಅನ್ಲಿಮಿಟೆಡ್ ಕ್ವೆಶನ್ಸ್ಗಳು, ಅವನ ಮಾತುಗಳಿಗೆಲ್ಲ ನಕ್ಕೊಂಡು ಅವನ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಾ ಮಾಡ್ತಾ ನಾವು ಹೋಗಬೇಕಾಗಿದ್ದ ಜಾಗ ಸಿಕ್ಕೇ ಬಿಡ್ತು. ಅದೇ ದಕ್ಷಿಣ ಕಾಶಿ, ನಂಜನಗೂಡು ನಂಜುಂಡೇಶ್ವರ. ಕಾರ್ತಿಕ್ ಮಾಸದಲ್ಲಿ ಶಿವಪ್ಪನ ನೋಡೋದೇ ಒಂದು ಖುಷಿ. ಅಂದ್ಕೊಂಡಿದ್ದಷ್ಟು ರಶ್ ಇಲ್ಲ ಅಂದರೂ ತಕ್ಕ ಮಟ್ಟಿಗಿತ್ತು ರಶ್ಶು. ಕ್ಯೂವಲ್ಲಿ ನಿಂತ್ಕೊಂಡು ಹಾಗೋ ಹೀಗೋ ಹೋಗಿ ಶಿವನ ದರ್ಶನ ಮಾಡ್ಕೊಂಡು ಬಂದ್ವಿ. ಬಂದಾದಮೇಲೆ ಮಳೆ ಸ್ಟಾರ್ಟ್ ಆಗೋಯ್ತು. ಸರಿ ಆಯಿತು, ಮಳೆ ನಿಂತ ಮೇಲೆ ನೆಕ್ಸ್ಟ್ ಆಚೆ ಹೋಗೋಣ ಅಂದ್ಕೊಂಡು ಅಲ್ಲೇ ನಿಂತ್ಕೊಂಡು ಮಳೆ ನಿಲ್ಲೋದ್ವರೆಗೂ ಕಾಯ್ತಿದ್ವಿ. ಮಳೆ ನಿಲ್ತು ಅಂತ ಆಚೆಗೆ ಬಂದ ತಕ್ಷಣ ಮತ್ತೆ ಮಳೆಗೆ ಸಿಕ್ಕಾಕೊಂಡ್ವಿ. ಸರಿ ಆಯಿತು, ಮಳೆ ನಿಲ್ತು ಅಂತ ನೆಕ್ಸ್ಟು ನಾವು ಹೋಗಿದ್ದೆ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನ ಮಾತ್ರ ತುಂಬ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಅಷ್ಟು ನಿಶಬ್ದವಾಗಿದೆ, ಕ್ಲೀನಾಗಿದೆ. ಕಾರ್ತಿಕ್ ಸೋಮವಾರಕ್ಕೆ ಲೈಟಿಂಗ್ಸ್ ಹಾಕಿದ್ರು ಅನಿಸುತ್ತೆ. ನಾವು ಹೋದಾಗ ಎಲ್ಲ ಲೈಟಿಂಗ್ಸ್ ಎಲ್ಲ ತೆಗಿತಾಯಿದ್ರು. ಸರಿ ಆಯಿತು, ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ದೇವ್ರ ಹತ್ರ ಬೇಡ್ಕೋತಾ ಇಲ್ಲಂತೂ ಮಳೇಲಿ ಸಿಕ್ಕಾಕೊಂಡ್ವಿ. ಮೈಸೂರಿನಿಂದಾದರೂ ಮಳೇಲಿ ತಪ್ಪಿಸು ಅಂತ. ಈ ದೇವಸ್ಥಾನ ಮೈಸೂರಿಗೆ ಹೋಗೋ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಸರಿ, ನೆಕ್ಸ್ಟ್ ನಾವು ಹೊರಟಿದ್ದೆ ಮೈಸೂರಿಗೆ. ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಚಾಮುಂಡಿ ಬೆಟ್ಟಕ್ಕೆ ಹೀಗಂತೂ ನಾನು ಹೋಗೇ ಇಲ್ಲ. ಸುಮಾರು 1 ವರ್ಷ 2 ವರ್ಷ ಹತ್ರನೇ ಆಯಿತು. ಮತ್ತೆ ಶುರು ಆಯಿತು ಪೂರ್ವಜ್ದು ಅನ್ಲಿಮಿಟೆಡ್ ಕ್ವೆಶನ್ಸ್ಗಳು. ದಾರಿ ಉದ್ದಕ್ಕೂ, ಮಮ್ಮಿ ನೀನು ಎಷ್ಟು ಸತಿ ಬಂದಿದೆಯಾ, ಇದು ಎಷ್ಟನೇ ಸಲ, ಹಂಗೆ ಹಿಂಗೆ ಅಂತ ಅವ್ನ ಕ್ವೆಶನ್ಸ್ಗೆಲ್ಲ ಆನ್ಸರ್ ಹೇಳ್ಕೊಂಬರೋವರೆಗೆ ಚಾಮುಂಡಿ ಬೆಟ್ಟನೇ ಬಂದುಬಿಡ್ತು. ಸರಿ, ಇಲ್ಲಿ ಹೊರ್ಗಡೆ ನೋಡಿದ್ರೆ ರಶ್ ಇಲ್ಲ ಅಂತ ಅಂದ್ಕೊಂಡು ಹೊರಟ್ವಿ. ದೇವಸ್ಥಾನದ ಹತ್ರ ಎಂಟ್ರಿ ಆದಮೇಲೆ ಗೊತ್ತಾಗಿದ್ದು ರಶ್ಶು ಎಷ್ಟಿದೆ ಅಂತ. ಕಾಲೇಜ್ ಟ್ರಿಪ್ಪು, ಸ್ಕೂಲ್ ಟ್ರಿಪ್ಪು ಅಂತ ಎಲ್ಲರೂ ಬಂದಿದ್ದು ಚಾಮುಂಡಿ ಬೆಟ್ಟಕ್ಕೆ. 12 ಗಂಟೆಗೆ ನಿಂತಿರೋರಿಗೆ 2:15 ಆಯಿತು ತಾಯಿ ಚಾಮುಂಡೇಶ್ವರಿ ದರ್ಶನ. ಇಷ್ಟೊತ್ತು ಕಾದಿದ್ದಕ್ಕೂ ಒಳ್ಳೆ ದರ್ಶನ ಆಯಿತು ಅಂತ ನಾವಿಬ್ಬರು. ತಾಯಿ ಚಾಮುಂಡೇಶ್ವರಿ, ನಾನು ಹೊಸ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತಾಯಿದ್ದೀನಿ, ನಿನ್ನ ಸದಾ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ಬೇಡ್ಕೊತಾ ಹೊರಗೆ ಆಚೆಗೆ ಬಂದೇ ಬಿಟ್ಟೆ. ಸರಿ, ಹೇಗಿದ್ರು ದೇವಸ್ಥಾನಕ್ಕೆ ಆಗಿ ದೇವ್ರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೂ ಪಡ್ಕೊಂಡೆ ಅಂತ ಸ್ಟಾರ್ಟ್ ಮಾಡೇ ಬಿಟ್ಟೆ ನನ್ನ ಯೂಟ್ಯೂಬ್ ಚಾನಲ್ ಜರ್ನಿ. ಅದೇ ಪರಿಪೂರ್ವ ಕನ್ನಡ ವ್ಲಾಗ್ಸ್ ಅಂತ. ಇಷ್ಟೇ ಮ್ಯಾಟ್ರು. ನಿಮ್ಮ ಆಶೀರ್ವಾದನೂ ಹೀಗೆ ಇರಲಿ.